ಹೃದಯದಲ್ಲಿ ನಿನಗಾಗಿ ಕಾದಿರುವೆ ಯೇಸಯ್ಯ. ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ಉದಯದಲ್ಲಿ ನಿನಗಾಗಿ ಕಾದಿರುವೆ ಯೇಸಯ್ಯ. ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ಹೃದಯದಲ್ಲಿ ನಿನಗಾಗಿ ಕಾದಿರುವೆ ಯೇಸಯ್ಯ. ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ.
ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ಬೇಡುವೆ ನನ್ನಯ್ಯ, ಬೇಡುವೆ ನನ್ನಯ್ಯ. ಒಂದೆರಡು ನಿಮಿಷ ಹಾಗೆ ಬಾಯಿ ಬಿಚ್ಚಿ ದೇವರಿಗೆ ಸ್ತೋತ್ರ ಸಲ್ಲಿಸು. ಉದಯದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇನಪ್ಪ. ಈ ಬೆಳಗಿನ ಸಮಯದಲ್ಲಿ ನಿನ್ನ ಸಮ್ಮುಖಕ್ಕೆ ಬಂದಿದ್ದೇನೆ. ನಿಮ್ಮ ಪ್ರಸನ್ನತೆಯ ಅವಕಾಶಕ್ಕಾಗಿ ವಂದನೆ, ನಿನ್ನ ಸಮ್ಮುಖದ ಸೌಭಾಗ್ಯಕ್ಕಾಗಿ ವಂದನೆ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನ ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆರಾಧನೆ ಅಪ್ಪ ನಿಮಗೆ ಆರಾಧನೆ, ಆರಾಧನೆ ಆರಾಧನೆ ಅಪ್ಪ ನಿಮಗೆ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು, ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆರಾಧನೆ ಯೇಸು ರಾಜ, ಯೇಸು ರಾಜ ಆರಾಧನೆ, ಆರಾಧನೆ ಆರಾಧನೆ ಯೇಸು ರಾಜ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ
ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಇನ್ನೊಂದ್ಸರಿ ಹಾಡೋಣ. ಆರಾಧನೆ ನಿಮಗೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನಾ 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 ಪ್ರೀತಿಸುವೆ ಪ್ರೀತಿಸುವೆ ಎಸ್ ಡ್ಯಾಡಿ ಪ್ರೀತಿಸುವೆ ಪ್ರೀತಿಸುವೆ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ ಜೀವಂತ ದಿನವೆಲ್ಲ ನಿಮ್ಮನ್ನೇ ನನ್ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ ನಿಮ್ಮನ್ನೇ ಪ್ರೀತಿಸುವೆ ನಿಮ್ಮನ್ನೇ ಪ್ರೀತಿಸುವೆ ನಿಮ್ಮನ್ನೇ I love you, Father. I love you, Jesus. ಎಲ್ಲ ಘನತೆ ಗೌರವ ಮಹಿಮೆ ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್. 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 ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ನಾವು ದೇವರ ವಾಕ್ಯದಿಂದ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರಲ್ಲಿ 11ನೇ ವಾಕ್ಯವನ್ನು ಓದೋಣ. ರೋಮಾಪುರ
ಜಾಗ್ರತೆ ಬೇಕಾದಲ್ಲಿ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಹಲ್ಲೆಲೂಯಾ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರಬಾರ್ದು. ಎಲ್ಲ ಸಮಯ ಒಂದೇ ಥರ ಇರೋದಿಲ್ಲ. ಕೆಲವೊಂದು ನಿರ್ದಿಷ್ಟ ಸಮಯದಲ್ಲಿ ನಾವು ಎಕ್ಸ್ಟ್ರಾ ಜಾಗ್ರತೆ ತೋರಿಸ್ಬೇಕು, ಎಕ್ಸ್ಟ್ರಾ ಕೇರ್ ಕೊಡಬೇಕು. ಅಲ್ಲೇನಾದರೂ ನಾವು ಸ್ವಲ್ಪ ಆಲಸ್ಯ ತೋರಿಸಿದ್ರೆ, ಬೇಕಾಬಿಟ್ಟಿ ತೋರಿಸಿದ್ರೆ, ಆಮೇಲೆ ಬಿಡು ಅಂತ ಹೇಳಿ ಅಸಡ್ಡೆಯಾಗಿದ್ದರೆ ನಮಗೆ ಅದರಿಂದ ದೊಡ್ಡ ನಷ್ಟ, ಕೆಲವು ಸಮಯಗಳಲ್ಲಿ ದೊಡ್ಡ ಅನಾಹುತ ಕೂಡ ಆಗಿಬಿಡ್ತದೆ. ಅದರಿಂದಾಗಿ ಎಲ್ಲಿ ಜಾಗ್ರತೆ ವಹಿಸಬೇಕು ಅಲ್ಲಿ ಸೀರಿಯಸ್ ಆಗಿ ನಾವು ತಗೊಂಡು ಜಾಗ್ರತೆ ವಹಿಸಲೇಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಜಾಗ್ರತೆ ಧ್ಯಾನದಲ್ಲಿ ಕೊಲೊಸ್ಸದವರಿಗೆ ಪೌಲನು ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನವನ್ನು ಓದೋಣ. ಅರ್ಕಿಪ್ಪನಿಗೆ ನೀನು ಕರ್ತನಿಂದ ಹೊಂದಿದ ಸೇವೆಯನ್ನು ನೆರವೇರಿಸುವುದಕ್ಕೆ ಎಚ್ಚರವಾಗಿರಬೇಕೆಂದು ಹೇಳಿರಿ. ಕರ್ತನಿಂದ ಹೊಂದಿದ ಸೇವೆಯನ್ನು ನೆರವೇರಿಸುವುದಕ್ಕೆ ಎಚ್ಚರವಾಗಿರಬೇಕು. ಹಲ್ಲೆಲೂಯಾ. ಜಾಗೃತಿಯಿಂದ ದೇವರು ಏನು ಕೊಟ್ಟಿದ್ದಾರೆ ಅದನ್ನ ಮಾಡಿ ಮುಗಿಸ್ಬಿಡ್ಬೇಕು. ಪ್ರೈಸ್ ಲಾರ್ಡ್. ಸ್ವಲ್ಪ ಏಮಾರಿದ್ರೆ ಆಮೇಲೆ ಮಾಡ್ಕೊಳ್ಳೋಣ ಅಂದರೆ ಆಮೇಲೆ ನಮ್ಮದಲ್ಲ, ನಾಳೆ ನಮ್ಮದಲ್ಲ. ಯಾವಾಗ ದೇವರು ಕೊಟ್ಟಿದ್ದಾರೋ ಅದನ್ನು ಮಾಡಿ ಮುಗಿಸ್ಬಿಡ್ಬೇಕು. ದೇವರು ನಮ್ಮನ್ನು ಯಾರನ್ನು ಕೂಡ ಸುಮ್ಮನೆ ಈ ಆತ್ಮಿಕ ಜೀವಿತಕ್ಕೆ ಕರೆದಿಲ್ಲ, ಈ ಲೋಕದಲ್ಲೂ ಸುಮ್ಮನೆ ಇಟ್ಟಿಲ್ಲ. ಪ್ರತಿಯೊಂದಕ್ಕೂ ದೇವರಿಗೊಂದು ಉದ್ದೇಶ ಇದೆ. ನಮಗೆ ಒಂದೊಂದು ಉದ್ದೇಶ ಇದೆ. ನಮಗೆ ಈ ಲ್ಯಾಪ್ಟಾಪ್ ಕಂಪ್ಯೂಟ್ರಿಗೊಂದು ಉದ್ದೇಶ ಇದೆ, ಮೊಬೈಲ್ಗೊಂದು ಉದ್ದೇಶ ಇದೆ, ಈ ಮೌಸ್ಗೊಂದು ಉದ್ದೇಶ ಇದೆ, ಈ ಸಾಂಗ್ ಬುಕ್ಗೊಂದು ಉದ್ದೇಶ ಇದೆ. ಒಂದೊಂದಕ್ಕೂ ನಮಗೆ ಉದ್ದೇಶ ಇರುವಾಗ ನಮ್ಮ ಜೀವಿತ ಕುರಿತು ಒಂದು ಉದ್ದೇಶ ಇಲ್ಲದೆ ಇರ್ತದೆ. ಅನೇಕರಿಗೆ ಇದ್ರ ಬಗ್ಗೆ ಕಾಳಜಿನೇ ಇಲ್ಲ. ನಾನು ಯಾರು, ನಾನು ಏನು ಮಾಡಬೇಕು, ನಾನು ಈ ಸಮಯದಲ್ಲಿ ಮಾಡಬೇಕಾದ್ದೇನು ಅನ್ನುವಂಥ ಪ್ರಜ್ಞೆ ಇಲ್ಲ. ಸುಮ್ಮನೆ ಚಲ್ತಾ ಹೈ, ಜೀವನ ಹೋಗ್ತಾ ಇರ್ತದೆ. ಆದರೆ ಅಂಥವರು ಮುಂದೆ ದೊಡ್ಡ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗ್ತದೆ, ಬಹಳ ಚಿಂತೆ ಮಾಡಬೇಕಾಗ್ತದೆ. ಆಮೇಲೆ ಚಿಂತೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಯಾವಾಗ ಏನು ಮಾಡಬೇಕೋ ಅದನ್ನು ಮಾಡಿ ಮುಗಿಸ್ಬಿಡ್ಬೇಕು. ಸತ್ಯವೇದದಲ್ಲಿ ನೋಡಿ, ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 18-19 ವಾಕ್ಯಗಳಲ್ಲಿ ನೋಡ್ತೇವೆ. ಮತ್ತಾಯ 4:18 ಮತ್ತು 19 ವಾಕ್ಯಗಳಲ್ಲಿ, ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸಿಮೋನ ಮತ್ತು ಅವನ ತಮ್ಮನಾದ ಅಂದ್ರೆಯ. ಅವರು ಬೆಸ್ತರು, ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ, ಸಾಕು, ನನ್ನ ಹಿಂದೆ ಬನ್ನಿರಿ, ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೀನಿ. ಕಮಿಯರ್ ಅಂತ ಕರೆದ ಮೇಲೆ ಸುಮ್ಮನೆ ಕರೆದೆ ಅಂತ ಹೇಳಲಿಲ್ಲ. ಬನ್ನಿ ಇಲ್ಲಿ ಅಂತ ಹೇಳಿದ ತಕ್ಷಣ ಇದು ತಗೊಂಡೋಗಿ ಇದು ಮಾಡಿ ಬನ್ನಿ ಇಲ್ಲಿ ಅಂತ ಕರೆದ ಮೇಲೆ, ಪೇತ್ರ ಅಂದ್ರೆಯರನ್ನು ಕರೆದ ಮೇಲೆ, ಬನ್ನಿ ಇಲ್ಲಿ ಅಂತ ಕರೆದ ಮೇಲೆ ಅವ್ರಿಗೆ ಹೇಳ್ತಾನೆ, ನಿಮ್ಮನ್ನು ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೀನಿ. ಜೀಸಸ್ ಹ್ಯಾಡ್ ಅ ಪರ್ಪಸ್. ಇದನ್ನು ಅವರು ನೆರವೇರಿಸಬೇಕಾದ ಜವಾಬ್ದಾರಿಕೆಯನ್ನು ಅವ್ರ ವಿಷಯದಲ್ಲಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಮ್ಮ ವಿಷಯದಲ್ಲೂ ಸಹ ನಾವು ನೆರವೇರಿಸಬೇಕಾದ ಜವಾಬ್ದಾರಿಕೆಗಳಿವೆ. ಹಲ್ಲೆಲೂಯಾ. ಸುಮ್ಮನೆ ದೇವರು ನಮ್ಮನ್ನು ಈ ಆತ್ಮಿಕ ಜೀವಿತಕ್ಕೆ ತಂದಿಲ್ಲ, ಸುಮ್ಮನೆ ಕೂಡ ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿಲ್ಲ. ನಮ್ಮದೇ ಆದಂತಹ ರೆಸ್ಪಾನ್ಸಿಬಿಲಿಟೀಸ್ ಇದೆ, ನಾವು ನೆರವೇರಿಸಬೇಕಾದ ಡ್ಯೂಟೀಸ್ ಇದೆ. ಅದನ್ನು ಆ ಸಮಯದಲ್ಲಿ ಮಾಡಿ ಮುಗಿಸ್ಬಿಡ್ಬೇಕು. ಹಲ್ಲೆಲೂಯಾ. ಯೆರೆಮೀಯ 1ನೇ ಅಧ್ಯಾಯ 5ನೇ ವಚನದಲ್ಲಿ ಯೆರೆಮೀಯನ ಕುರಿತಾಗಿ ದೇವರು ಹೇಳ್ತಾ ಇದ್ದಾರೆ. ಜೆರೆಮೀಯ 1:5, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ, ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ, ನೀನು ತಾಯಿಯ ಹೊಟ್ಟೆ ಒಳಗಿಂದ ಬರೋದಕ್ಕಿಂತ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೆನು, ನಿನ್ನನ್ನು ಡೆಡಿಕೇಟ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಡೆಡಿಕೇಟ್. ಈಗ ಒಂದು ಬಿಲ್ಡಿಂಗ್ ಕಟ್ಟಿದ ಮೇಲೆ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಏನಕ್ಕಾಗಿ ಅಂತ ಹೇಳಿ,
ಇದು ದೇವರ ಮಹಿಮೆಗಾಗಿ, ದೇವರ ಆರಾಧನೆಗಾಗಿ, ಅಥವಾ ಇದು ಸಮಾಜದ ಕಲ್ಯಾಣಕ್ಕಾಗಿ. ಸೊ ನಮ್ಮನ್ನು ದೇವರು ಪ್ರತಿಷ್ಠೆ ಮಾಡಿಬಿಟ್ಟಿದ್ದಾರಂತೆ, ಡೆಡಿಕೇಟ್ ಮಾಡಿಬಿಟ್ಟಿದ್ದಾರೆ. ಏನಕ್ಕಾಗಿ? ಕೆಳಗಡೆ ನೋಡಿ, ನೀವು 10ನೇ ವಚನ ಓದಿದ್ರೆ, ಕಿತ್ತು ಹಾಕುವುದು, ಕೆಡವುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ. ನೇಮಿಸುವುದು ಅನ್ನೋದಕ್ಕೆ ಇಂಗ್ಲಿಷ್ನಲ್ಲಿರೋ ಪದ ಅಪಾಯಿಂಟ್ಮೆಂಟ್ ಆರ್ಡರ್ ಅಂತ ಸಿಗ್ತದಲ್ಲ ಗೌರ್ಮೆಂಟ್ ಕೆಲಸಕ್ಕೆ. ದೇವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಮೊದಲು ಡೆಡಿಕೇಟ್ ಮಾಡಿದ್ರು, ಪ್ರತಿಷ್ಠೆ ಮಾಡಿದ್ರು, ಈಗ ಅಪಾಯಿಂಟ್ಮೆಂಟ್ ಆರ್ಡ್ರೇ ಕೊಟ್ಬಿಟ್ಟಿದ್ದಾರೆ. ಹಲ್ಲೆಲೂಯ. ಪಕ್ಕದಲ್ಲಿ ಇರೋರಿಗೆ ಹೇಳಿ, ನೀವು ಡೆಡಿಕೇಟ್ ಆಗಿದ್ದೀರಿ, ಅಪಾಯಿಂಟು ಆಗಿದ್ದೀರಿ, ಡ್ಯೂಟಿ ಜಾಯಿನ್ ಆಗಬೇಕಷ್ಟೇ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಕರ್ತವ್ಯ ನೆರವೇರಿಸೋಕ್ಕೆ ನಾವು ಹಾಜರಾಗಬೇಕು. ಅಟೆಂಡೆನ್ಸ್ ಹಾಕ್ಬಿಟ್ಟು ಈಗ ನಮ್ಮ ಕೆಲಸಕ್ಕೆ ತೊಡಗ್ಕೊಬಿಡ್ಬೇಕು. ಹಲ್ಲೆಲೂಯ. ಪಕ್ಕದಲ್ಲಿರೋರಿಗೆ ಹೇಳಿ, ಜಾಗ್ರತೆ. ನಿಮ್ಮ ಡ್ಯೂಟಿ ವಿಷಯದಲ್ಲಿ ಜಾಗ್ರತೆ. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಡ್ಯೂಟಿ ಅಂತ ಹೇಳುವಾಗ ನಮ್ಮನ್ನಿಟ್ಟು ದೇವ್ರು ಏನು ಮಾಡಬೇಕೆಂದಿದ್ದಾರೋ ಅದನ್ನು ಆ ಸಮಯದಲ್ಲಿ ಮಾಡಿಬಿಡ್ಬೇಕು. ಪ್ರಸಂಗಿ 3ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಹೇಳ್ತಾನೆ, ಪ್ರತಿಯೊಂದಕ್ಕೂ ಕಾಲವು ಕ್ಲುಪ್ತವಾಗಿದೆ ಅಂತೆ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಟೈಮ್ ಇಸ್ ಫಿಕ್ಸ್ಡ್. ಹಲ್ಲೆಲೂಯ. ಪ್ರತಿಯೊಂದು ಕಾರ್ಯಕ್ಕೂ ಸಮಯವು ಕ್ಲುಪ್ತವಾಗಿದಂತೆ, ಸರಿಯಾಗಿ ವ್ಯವಸ್ಥೆ ಮಾಡಿದೆ. ಹಲ್ಲೆಲೂಯ. ಈಗ ಮಾಡಬೇಕಾಗಿರೋದನ್ನ 10 ವರ್ಷ ಆದಮೇಲೆ ನೀವು ಮಾಡೋಕ್ಕಾಗಲ್ಲ. ಈಗ ಮಾಡಬೇಕಾದ್ದನ್ನು ಈಗಲೇ ಮಾಡಬೇಕು. ಪಕ್ಕದಲ್ಲಿ ಹೇಳಿ, ಈಗ ಮಾಡಬೇಕಾದ್ದನ್ನು ಈಗಲೇ ಮಾಡಬೇಕು. ಹುಷಾರ್, ಜಾಗ್ರತೆ, ಆಲಸ್ಯ ಬೇಡ. ಈಗ ಮಾಡಬೇಕಾದ್ರೆ ಈಗ 10 ವರ್ಷ ಆದಮೇಲೆ ಮಾಡ್ತೀನಂದರೆ 10 ವರ್ಷ ಆದಮೇಲೆ ನೀವು ಇರ್ತೀರಾ? ನನಗೆ ಗೊತ್ತಿಲ್ಲ. ಹಲ್ಲೆಲೂಯ. ನಾನು ಫೀಲ್ ಮಾಡ್ತಾಯಿದ್ದೀನಿ, 10 ವರ್ಷಗಳ ಹಿಂದೆ ನನ್ನ ದೇಹದ ಸ್ಟ್ಯಾಮಿನಾ ಹೇಗಿತ್ತು, 10 ವರ್ಷಗಳ ನಂತರ ಹೇಗಿದೆ ಅಂತ ಹೇಳಿ. ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ. ಅದಕ್ಕೆ ಭಕ್ತನೇನು ಹೇಳ್ತಾನೆ, ಗೋ ಅಂಡ್ ಲುಕ್ ಅಟ್ ದ ಆ್ಯಂಟ್. ಇರುವೆನು ಹೋಗಿ ನೋಡ್ರಿ, ಅವು ಯಾವಾಗ ಶೇಖರಣೆ ಮಾಡಬೇಕು ಆವಾಗಲೇ ಶೇಖರಣೆ ಮಾಡ್ತದಂತೆ. ಹಲ್ಲೆಲೂಯ. ಪ್ರಸಂಗಿ ಜ್ಞಾನೋಕ್ತಿಗಳು 6ನೇ ಅಧ್ಯಾಯದಲ್ಲಿ 6ರಿಂದ 8ನೇ ವಚನದವರೆಗೆ ಓದಿದ್ರೆ, ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳಿಲ್ಲದಿದ್ದರು. ನೋಡಿ, ಅದಕ್ಕೆ ಕಡ್ಡಿ ಎತ್ಕೊಂಡು ಯಾರು ಪಾಠ ಮಾಡ್ತಾ ಇಲ್ವಂತೆ. ಹೋಗು, ಅದೇ ಎತ್ಕೊಬ, ಇದು ಎತ್ಕೊಬ, ನಿಂತ್ಕೊಂಡು ಯಾರು ಹೇಳ್ತಾ ಇಲ್ಲ. ಇವತ್ತು ನಮಗೆ ಹಂಗಾಗ್ಬಿಟ್ಟಿದೆ, ಯಾರಾದ್ರು ನಿಂತ್ಕೊಂಡು ಕೆಲಸ ತಗೋಬೇಕು, ಆವಾಗ ಕೆಲಸ ನಡೆಯೋದು. ಅದು ಇದಕ್ಕೆ ಇರುವೆಗೆ ನಾಯಕ, ಅಧಿಕಾರಿ ಯಾರು ಇಲ್ವಂತೆ. ನಮ್ಮ ಮೇಲೆ ಕೆಲಸ ತಗೊಳ್ಳಿಕ್ಕೆ, ಅದರ ಮೇಲೆ ಅಧಿಕಾರ ಚಲಾಯಿಸಲಿಕ್ಕೆ, ಅದು ತಗೊಬನ್ನಿ, ಇದು ತಗೊಬನ್ನಿ, ಹೋಗು ಅಂತ ಹೇಳಿ ಯಾರೂ ಹೇಳಲ್ವಂತೆ. ಆದರೆ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಡುವುದು. ಯಾವಾಗ? ಸುಗ್ಗಿ ಕಾಲದಲ್ಲಿ ಯಾವಾಗ ಹಾರ್ವೆಸ್ಟ್ ಇದೆಯೋ ಆವಾಗಲೇ ಸೇರಿಸ್ಕೋಬೇಕು. ಏನಾದರೂ ಹಾರ್ವೆಸ್ಟ್ನಲ್ಲಿ ಅದು ಸೋಮಾರಿಯಾಗಿ ಇದ್ಬಿಟ್ರೆ, ಸುಮ್ಮನೆ ಇದ್ಬಿಟ್ರೆ ಏನಾಗ್ತದೆ? ಸುಗ್ಗಿ ಆದ ಮೇಲೆ ಮಳೆ ಬರುತ್ತೆ, ಇದ್ದ ಬೀಜನೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ. 1-2 ಉಳಿದಿದ್ರೆ ಮಳೆ ನೀರಿಗೆ ಮೊಳಕೆ ಬಂದುಬಿಡ್ತದೆ, ಅದಕ್ಕೆ ಆಹಾರ ಸಿಗಲ್ಲ. ಪಕ್ಕದಲ್ಲಿರೋರಿಗೆ ಹೇಳಿ, ಈಗ ಏನಾದ್ರು ಮಾಡಿದ್ರೆ ಮಾಡ್ದಂಗೆ, ಆಮೇಲೆ ಅಂಬೋ, ಆಮೇಲೆ ಅಂದರೆ ಮುಗಿದ ಕತೆ, ಏನು ಮಾಡೋಕ್ಕಾಗಲ್ಲ. ತಕ್ಕ ಸಮಯದಲ್ಲಿ ನಮ್ಮ ಕಾರ್ಯವನ್ನು ನೆರವೇರಿಸಲಿಕ್ಕೆ ಜಾಗ್ರತೆಯಿಂದ ಇರಬೇಕು. ಅರ್ಕಿಪ್ಪನಿಗೆ ಹೇಳು, ಅವನು ಈಗ ಏನಾದರೂ ಮಾಡೋದಿದ್ದರೆ, ಕರ್ತನಿಗೆ ಸೇವೆ ಏನಾದರೂ ಮಾಡೋದಿದ್ದರೆ ಈಗ ಮಾಡಲಿ. ಕರ್ತನಿಂದ ಹೊಂದಿದ ಸೇವೆಯನ್ನು ನೆರವೇರಿಸಲಿಕ್ಕೆ ಅವನಿಗೆ ಎಚ್ಚರವಾಗಿರುವುದಕ್ಕೆ ಹೇಳು. ಈಗೇನಾದರೂ ಅಸಡ್ಡೆ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ ಏನಾದರೂ ಇದ್ದರೆ ಆಮೇಲೆ ಅದು ಸಿಗೋದಿಲ್ಲ, ಅದು ನಮ್ಮದಲ್ಲ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ನೋಡಿ, ನಮಗೆ ದೇವರು ಯಾರ್ಯಾರಿಗೆ ಯಾವ ಒಂದು ಯೋಜನೆಯನ್ನು ಇಟ್ಟಿದ್ದಾನೋ ಆ ವಿಷಯದಲ್ಲಿ ಅದನ್ನು ನಾವು ಮಾಡಿ ಮುಗಿಸ್ಬಿಡೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜವಾಬ್ದಾರಿಕೆಯನ್ನು ನಾವು ನೆರವೇರಿಸುವ. ನಮಗೇನು ಕೊಟ್ಟಿದ್ದಾರೆ ಸೇವೆ ವಿಷಯದಲ್ಲಿ, ನಮ್ಮ ವೈಯಕ್ತಿಕ ವಿಷಯದಲ್ಲಿ, ನಮ್ಮ ವಿಷಯದಲ್ಲಿ, ನಮ್ಮ ಕುಟುಂಬದ ವಿಷಯದಲ್ಲಿ ನಾವು ಏನು ಮಾಡಬೇಕಾಗಿದೆ ಆ ಸಮಯದಲ್ಲಿ ಅದು ಮಾಡಿಬಿಡ್ಬೇಕು. ಕೆಲವರಿಗೆ ಏನು ಯೋಜನೆಯೇ ಇಲ್ಲ, ಸುಮ್ಮನೆ ಯಾವಾಗಲೂ ಕೂತಿರ್ತಾರೆ. ಅವ್ರಿಗಂತ ಒಂದು ಯೋಜನೆಯೇ ಇಲ್ಲ.
ಒಂದು ಪ್ಲ್ಯಾನೇ ಇಲ್ಲ, ಒಂದು ಪ್ಲ್ಯಾನ್ ಯೋಜನೆನೇ ಇಲ್ಲ. ಸುಮ್ಮನೆ ಕೂತಿರೋದು. ಎಲ್ಲಿಗೆ ಬಂದೆ ಅಂತಂದರೆ ಸುಮ್ಮನೆ ಬಂದೆ. ಏನು ಯೋಜನೆನೇ ಇಲ್ಲ. ಎಲ್ಲಿಗೆ ಹೋಗ್ತಾಯಿದ್ರಿ? ಸುಮ್ಮನೆ ಹೋಗಿದ್ದು ಬರ್ತೀನಿ. ಮುಂದೆ ಇದೆ ನಿಮಗಿರಿ, ನಿಮ್ಗೆ ಮುಂದೆ ಇದೆ, ಇವಾಗ ಗೊತ್ತಾಗಲ್ಲ. ನಮಗೆ ಕೊಟ್ಟ ಸಮಯದಲ್ಲಿ ನಾವು ನಮ್ಮ ಜವಾಬ್ದಾರಿಗೆ ಉತ್ತಮವಾಗಿ ನೆರವೇರಿಸಿದ್ರೆ ನಮಗೆ ಒಳ್ಳೆಯ ದಿನಗಳಿದೆ, ಆಶೀರ್ವಾದ ದಿನಗಳಿದೆ. ಹಲ್ಲೆಲೂಯ. ನಮಗಾಗಿ ಕೊಡಲ್ಪಟ್ಟ ಅದು ಸೇವೆ ಆಗಿರಲಿ, ನಮ್ಮ ಕುಟುಂಬ ಜವಾಬ್ದಾರಿಕೆ ಆಗಿರಲಿ, ನಮ್ಮ ಯಾವುದೇ ವಿಷಯ ಆಗಲಿ, ನಮಗೆ ಯಾವಾಗ ಅದನ್ನು ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮಾಡಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನೋ, ಯಾವ ಟೈಮ್ ಫ್ರೇಮ್ ಒಳಗೆ ಅದನ್ನು ಮಾಡಬೇಕು ಅಂತ ದೇವರು ಯೋಜನೆ ಹಾಕಿದಾನೋ ಆವಾಗ ಮಾಡಿಬಿಡ್ಬೇಕು. ಕೆಲವರು ಆವಾಗ ಮಾಡಲ್ಲ, ಆಮೇಲೆ ಹೇಳ್ತಾರೆ ನನಗೂ ಮಾಡಬೇಕು ಅಂತ ಆಸೆ, ಏನು ಮಾಡೋದು, ನನ್ನ ಕೈಲಿ ಆಗ್ತಾಯಿಲ್ಲ. ಆಗುವಾಗ ಎಲ್ಲಿ ಹೋಗಿದ್ದೆ? ಇಲ್ಲಪ್ಪ ಹೋಗಿದ್ದೆ. ಆಗುವಾಗ ಕೈ ಕಾಲು ಗಟ್ಟಿಮುಟ್ಟಾಗಿತ್ತಲ್ಲ, ಆವಾಗ ಎಲ್ಲಿಗೆ ಹೋಗಿದ್ದೆ? ನನಗೂ ಕೊಡಬೇಕಂತ ಆಸೆ, ಏನು ಮಾಡೋದು, ಕಾಸೇ ಇಲ್ಲ. ಇತ್ತಲ್ಲ, ಆವಾಗ ಏನು ಮಾಡಿದೆ? ಆವಾಗ ಯಾಕೆ ಕೊಡಲಿಲ್ಲ? ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ 3ನೇ ಅಧ್ಯಾಯ 27ನೇ ವಚನದಲ್ಲಿ, ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ. ಹೊಂದತಕ್ಕವನಿಗೆ ಅದನ್ನು ತಪ್ಪಿಸಬೇಡ. ಯಾವಾಗ ನಿನ್ನ ಕೈಲಾಗುತ್ತೋ, ಯಾವಾಗ ಅವಕಾಶ ಇದೆಯೋ, ಯಾವ ಸಮಯ ನಿನಗೆ ಕೊಡಲ್ಪಟ್ಟಿದೆಯೋ ಆ ಸಮಯದಲ್ಲಿ ಅದನ್ನು ಮಾಡಿಬಿಡ್ಬೇಕು. ನಿನ್ನ ಕೈಲಾದಾಗ ಅದನ್ನು ಮಾಡಿಬಿಡ್ಬೇಕು. ಆಮೇಲೆ ನನಗೆ ಏನು ಮಾಡೋದು ಅಂತ ಹೇಳಿದ್ರೆ ಅದರಿಂದ ಪ್ರಯೋಜನ ಏನಿಲ್ಲ. ಸುಮ್ಮನೆ ಸೆಲ್ಫ್ ತೃಪ್ತಿ ಪಟ್ಕೋಬೇಕು. ನಾನು ಇದು ಮಾಡೋಣ ಅನ್ಕೋತೀನಿ, ನನ್ನ ಕೈಲೇ ಆಗಲ್ಲ, ನನಗೆ ಟಯರ್ಡ್ ಆಗಿದೆ. ಸೊ ಅದು ಆ ರೀತಿ ಹೇಳೋದ್ರಿಂದ ನಾನೇನು ಮಾಡ್ಬೋದು, ಸರಿ ಪರವಾಗಿಲ್ಲ ಬಿಡಪ್ಪ, ನೀವು ಕೂತ್ಕೋ, ರೆಸ್ಟ್ ತಗೋ ಅಂತ ಹೇಳ್ಬೋದು. ಅಥವಾ ನಿಮ್ಮ ಬಾಸ್, ಸರಿ ಪರವಾಗಿಲ್ಲಪ್ಪ, ಹೋಗು ಮನೆಗೆ ಹೋಗಿ ರೆಸ್ಟ್ ತಗೋ ಅಂತ ಕಳಿಸ್ಬೋದು. ಆದರೆ ನಷ್ಟ ಯಾರಿಗೆ? ನಮಗೇನೆ ನಷ್ಟ. ಅಂದರೆ ಯಾವಾಗ ಏನು ಜವಾಬ್ದಾರಿಗೆ ದೇವರು ಕೊಟ್ಟಿದ್ದಾರೆ, ಏನು ಸೇವೆ ಕೊಟ್ಟಿದ್ದಾರೆ, ಏನು ಯೋಜನೆ ಇಟ್ಟಿದ್ದಾರೆ ಅದನ್ನು ನೆರವೇರಿಸ್ಬಿಡ್ಬೇಕು. ಅದಕ್ಕೆ ಆ ವಿಷಯದಲ್ಲಿ ಜಾಗ್ರತೆ. ಪಕ್ಕದಲ್ಲಿರೋರಿಗೆ ಸ್ವಲ್ಪ ಬೈಯಂಗೆ ಹೇಳಿ, ಜಾಗ್ರತೆ. ಅವ್ರು ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ, ಜಾಗ್ರತೆ. ಹಲ್ಲೆಲೂಯ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ನಾವು ನಮ್ಮ ಜೊತೆ ಸೇರಿ ಈಗ ಆನ್ಲೈನ್ನಲ್ಲಿ ಯಾರ್ಯಾರು ಎಲ್ಲೆಲ್ಲಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ನಮಗಾಗಿ ಇಟ್ಟಂತಹ ಯೋಜನೆಯನ್ನು ಆ ಸಮಯದಲ್ಲಿ ಮಾಡಿ ಮುಗಿಸ್ಲಿಕ್ಕೆ ನಾವು ಜಾಗ್ರತೆಯಿಂದ ಇರಲಿಕ್ಕೆ ದೇವರು ಕೃಪೆ ಕೊಡಲಿ. ಹಲ್ಲೆಲೂಯ. ಕೃಪಾ ಸಂಪನ್ನನಾದ ದೇವರೇ, ಇಲ್ಲಿರುವಂತಹ ನಮ್ಮೆಲ್ಲರಿಗೂ, ಅದು ಮಾತ್ರ ಅಲ್ಲ, ನಮ್ಮೊಂದಿಗೆ ಆನ್ಲೈನ್ನಲ್ಲಿ ಯಾರ್ಯಾರು ಎಲ್ಲೆಲ್ಲಿಂದ ಈ ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗಿದ್ದಾರೋ ಎಲ್ಲರಿಗೂ ಸಹ ಕರ್ತನೇ, ನೀನು ನೇಮಿಸಿದ ಜವಾಬ್ದಾರಿಕೆಯನ್ನು, ಯಾವ್ಯಾವ ಯೋಜನೆ ಇಟ್ಟು ನಮ್ಮನ್ನು ಕರೆದಿದೆಯೋ ಸ್ವಾಮಿ, ಆ ಸೇವೆಯನ್ನು, ಆ ಯೋಜನೆಯನ್ನು, ಆ ಕರ್ತವ್ಯವನ್ನು ಆ ಸಮಯದಲ್ಲಿ ಮಾಡಿ ಮುಗಿಸ್ಲಿಕ್ಕೆ ಬೇಕಾದ ಜ್ಞಾನವನ್ನು, ಕೃಪೆಯನ್ನು ಕೊಡಪ್ಪ. ಕರ್ತನೆ, ಆಲಸ್ಯ ಬೇಡಪ್ಪ. ಯಾರೂ ಅದ್ರ ಬಗ್ಗೆ ಅಸಡ್ಡೆ ಮಾಡಬಾರ್ದು. ಆಮೇಲೆ ನೋಡೋಣ ಅಂತ ಹೇಳಿ ಯಾರೂ ಅಸಡ್ಡೆ ಮಾಡಬಾರ್ದು. ಈ ಅಸಡ್ಡೆ ಎಲ್ಲ ಸೈತಾನ್ನ ಯೋಜನೆಗಳು ಲಯವಾಗಲಿ. ಕರ್ತನೆ, ಜಾಗ್ರತೆಯಿಂದ ಇರಲಿಕ್ಕೆ, ತನ್ನ ಜವಾಬ್ದಾರಿಕೆಯನ್ನು ನೆರವೇರಿಸಲಿಕ್ಕೆ ಜಾಗ್ರತೆಯಿಂದ ಇರಲಿಕ್ಕೆ ನಮ್ಮೆಲ್ಲರಿಗೂ ಕೃಪೆ ಕೊಡಪ್ಪ. ನನಗೆ ಕೃಪೆ ಕೊಡು ಸ್ವಾಮಿ, ನನಗೆ ಕೃಪೆ ಕೊಡಪ್ಪ. ನಮ್ಮೊಂದಿಗೆ ಇರುವಂಥ ಎಲ್ಲರಿಗೂ ಕೃಪೆ ಕೊಡು ಸ್ವಾಮಿ. ನಮ್ಮೊಂದಿಗೆ ಸೇರಿರುವ ಪ್ರತಿಯೊಬ್ಬರಿಗೂ ಕೃಪೆ ಕೊಡಪ್ಪ. ನಮ್ಮ ರಾಜ್ಯದಾದ್ಯಂತ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶದಾದ್ಯಂತ ಎಲ್ಲ ದೇವ ಜನರಿಗೂ ಸಹ ಕರ್ತನೆ ಈ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ಯಾರನ್ನು ಸುಮ್ಮನೆ ನೀನು ಬಿಟ್ಟಿಲ್ಲ. ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಜವಾಬ್ದಾರಿಗಳಿಟ್ಟಿದ್ದೀವಿ ಸ್ವಾಮಿ. ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೀನಿ ಅಂತ ಹೇಳಿದೆ. ಹೌದು, ಅವತ್ತು ಯೋನನ್ನು ಕರೆದಾಗ ಕೂಡ ನಿನವೆ ಪಟ್ಟಣಕ್ಕೆ ಹೋಗುವಂತೆ ಕರೆದೆ ಸ್ವಾಮಿ. ಕರ್ತನೆ, ನಮ್ಮೊಬ್ಬೊಬ್ಬರಿಗೂ ಸಹ ನಿಂದೇ ಆದಂತಹ ಯೋಜನೆ ಇದೆ. ಆ ಯೋಜನೆಯನ್ನು ನೆರವೇರಿಸಲಿಕ್ಕೆ ಬಲ, ನಂಬಿಗಸ್ತನಾದ ಒಳ್ಳೆ ಆಳು ನಿನ್ನ ಧನಿಯ ಸೌಭಾಗ್ಯದಲ್ಲಿ ಸೇರು ಅಂತ ಹೇಳಿ ನಿನ್ನಿಂದ ಅನಿಸ್ಕೊಳ್ಳಿಕ್ಕೆ ನಮಗೊಂದು ಅವಕಾಶ ಕೊಡಪ್ಪ, ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.